ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್. ACT ಆ್ಯಕ್ಟಿವಿಟಿ ಅಂತ ನಮಗಿದೆ. ಅದರಲ್ಲಿ ಟೂರಿಸಂ ಪ್ರಮೋಷನ್ ಅಂತ ಒಂದು ಟಾಪಿಕ್ ಇದೆ. ಅದಕ್ಕೋಸ್ಕರ ನಾವು ಚೂಸ್ ಮಾಡಿರೋ ಪ್ಲೇಸ್ ಬಂದುಬಿಟ್ಟು ಮಾವಿನಕೆರೆ ಶ್ರೀ ಬೆಟ್ಟದ ರಂಗಸ್ವಾಮಿ ದೇವಾಲಯ. ಇದಿರೋದು ಹಳೆಕೋಟೆ ಗ್ರಾಮ, ಹೊಳೆನರಸೀಪುರ ತಾಲೂಕು, ಹಾಸನ. ಬನ್ನಿ ಒಳಗೋಗಿ ದೇವಸ್ಥಾನ ಹೆಂಗಿದೆ ಅಂತ ನೋಡ್ಕೊಂಡು. ಹಾಸನಿಂದ ಹೆಂಗೆ ಬರಬೇಕು ಅನ್ನೋ ಡೌಟ್ ಏನಾದರೂ ಇತ್ತು ಅಂದರೆ, ಹಾಸನಿಂದ ಹಳೆಕೋಟೆ ಹೊಳೆನರಸೀಪುರ ಗಾಡಿಗೆ ಹತ್ಕೊಂಡ್ರೆ ಹಳೆಕೋಟೆ ಸ್ಟಾಪ್ ಅಂತ ಕೇಳುತ್ತೆ, ನಿಮಗೆ ಸ್ಟಾಪ್ ಕೊಡ್ತಾರೆ. ಅದಾದಮೇಲೆ ನೀವು ನಡ್ಕೊಂಡು ಬರೋದಿದ್ರೆ ಅದಕ್ಕೂ ವ್ಯವಸ್ಥೆ ಇದೆ, ಚೆನ್ನಾಗಿದೆ, ಮೆಟ್ಲೆಲ್ಲ ಇದೆ, ಆರಾಮಾಗಿ ಹತ್ಕೊಂಡು ಬರ್ಬೋದು. ಅದಾಗಲಿಲ್ಲ ಅಂತಂದರೆ ಆಟೋ ಮಾಡಿಕೊಂಡು ಇದೆ ರೋಡಿಗೆ ಆರಾಮಾಗಿ ಬರ್ಬೋದು. ವ್ಯೂ ಪಾಯಿಂಟ್ಸ್ ಹೆಂಗೆ ಕಾಣುತ್ತೆ, ನೇಚರ್ನ ಹೆಂಗೆ ಕಾಣ್ಬೋದು ಅಂತ ಅನ್ನೋದಾದರೆ ನೋಡಬೇಕು. ಒಳಗಡೆ ಹೋಗಿ ಅರ್ಚಕರನ್ನ ಈ ದೇವಸ್ಥಾನದ ಹಿನ್ನೆಲೆ ಏನು ವಿಶೇಷ ಈ ದೇವಸ್ಥಾನದಲ್ಲ ಎರಡು ಗರ್ಭಗುಡಿ ನೋಡಿದ್ರೆ ಗುಹೆ ಬಂಡೆಗೆ ಅಡ್ಡಾಡ್ ಮಾಡಿ ಗೋಡೆ ಹಾಕಿದೆ. ಎರಡು ದೇವರು ಗುಹೆ ಒಳಗೆ ಇದ್ದಾರೆ ಹೊರತು ದೇವಸ್ಥಾನ ಕಟ್ಕೊಂಡಿದ್ದಾರೆ, ಅವರೇ ಕಟ್ಕೊಂಡಿದ್ದಾರೆ. ಬಂಡೆಗೆ ಗೋಡೆ ಹಾಕಿ ಮಾಡಿದ್ದಾರೆ. ಇದು ಹಿಂದೆ ಇಲ್ಲಿಗೆ ಸಾಮಾನ್ಯ 10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬಂದು ಅಲ್ಲಿ ಲಿಂಗಾಜಿಯಲ್ಲ ಹಾಲು ಕರೀತಾ ಇತ್ತಂತೆ. ಎಲ್ಲೇ ಕೆಳಗಡೆ ನೋಡಿದ್ರೆ ಕೆಳಗಡೆ ಅದಕ್ಕೆ ಹಾಲು ಬಿಡ್ತಾ ಇರ್ತದೆ. ಮನೆಗೆ ಹರಕ್ತಾ ಬಂದ್ಬಿಡೋದು. ಅವ್ನು ಹೀಗಾಗುತ್ತೆ ನಾವು ಟಾರ್ಚ ಕೇಳಿದ. ಒಂದು ದೇವರು ಸಮುದ್ರ ಹೋಗ್ತಾ ಇದ್ದೀರೋ ಹರ್ಸ್ಕೊಳಪ್ಪ ಒಳ್ಳೇದಾಗುತ್ತೆ. ಹೊತ್ತು ಬಿಟ್ಕೊಂಡು ಹಿಂಗಡೆ ಬಂದು ಒಳಗಡೆ ಹೋಯ್ತು, ಹಾಲು ಕಟ್ಟು ಬಿಟ್ಟು ಬಂತು. ಒಳಗಡೆ ಹೋಗಿ ನೋಡ್ತಾ ದೇವ್ರ ಮೇಲೆ ಹಾಲು ಬಿಡ್ತಿತ್ತು. ಲಿಂಗಾಯ್ತು ಮನೆ ಹಾಕ್ಬೋದು. ಆವಾಗ ಅಪ್ಪ ನನ್ನ ಹೊತ್ತು ಚೆನ್ನಾಗಿ ಹಾಲು ಕೊಟ್ಟರೆ ನಿನಗೆ ನಾನೇ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹಚ್ಕೊಂಡು ಅವತ್ತು ಹೊತ್ತು ಕೊಟ್ಟರೆ ತಾನೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದ. ನಮ್ಮ ವಂಶರು ತಮಿಳ್ನಾಡಿಂದ ಬಂದವರು, ಶ್ರೀರಂಗಂ ಅಲ್ಲಿಂದ ನಡ್ಕೊಂಡು ಬಂದು ಈ ಬೆಟ್ಟದ ಪಕ್ಕದಲ್ಲಿ ಕಟ್ಟೆ ಇದೆ, ಸ್ನಾನ ಮಾಡಿ ಅನ್ನ ಮಾಡಬೇಕು. ಆಗ ಅನ್ನ ಮಾಡಿ ಊಟ ಮಾಡಿ ಪ್ರಯಾಣ ಮಾಡಬೇಕಲ್ಲ. ಈಗ ಬಸ್ಸು ಕಾರುಗಳು ಏನೂ ಇರಲಿಲ್ಲ, ನಡ್ಕೊಂಡೇ ಹೋಗ್ಬೇಕಾಯ್ತು. ಉಡುಪಿಗೆ ಹೋಗ್ಬೇಕು ಅಂತ ಬಂದರು ಅನ್ನ ಮಾಡಬೇಕು. ಅನ್ನ ಎಷ್ಟೊತ್ತಾಗಬೇಕು? 1 ಗಂಟೆ, ಬೇಡ 2 ಗಂಟೆ. ಮಧ್ಯಾಹ್ನ 12:30 ಆದರೂ ಕುದಿಗೂ ಬರ್ತದೆ. ಏನಪ್ಪ ಇದು, ಹೊಟ್ಟೆಗೆ ಊಟ ಇಲ್ಲ, ಏನಪ್ಪ ಇದು, ನಂಗೆ ಯಾಕೋ ನಿದ್ದೆ ಬರ್ತಾ ಅದು ಉರಿ ಹಾಕ್ಬಿಟ್ಟು ಇನ್ನೊಬ್ಬರು ಹೇಳಿ ಮಲ್ಕೊಂಡು ತಕ್ಷಣ ಅವ್ರ ಕನಸಲ್ಲಿ ಹೋಗ್ಬಿಟ್ಟು ಬೆಟ್ಟದ ಮೇಲೆ ರಂಗನಾಥ ನಾನು ಉದ್ಭವವಾಗಿದ್ದೀನಿ, ನಾನು ಪೂಜೆ ಮಾಡ್ಕೊಂಡು ಇಲ್ಲೇ ಇರು, ನಾನು ಮಾತು ನೀನು ಮೀರಿ ಹೋದರೆ ನಿನಗೆ ಹುಷಾರುದ್ದಿ ಆಗಲ್ಲ ಕನಸಲ್ಲಿ ಜಡ ಬಂದ್ಬಿಟ್ಟು ನೋಡಪ್ಪ ಇದೇ ಇರಬೇಕು, ಹಾಗಿದ್ರೆ ಬಾ ಹೋಗೋಣ ಅಂತ ಬೆಟ್ಟ ಹತ್ತಿ ಬಂದು ಒಳಗಡೆ ಹೋಗಿ ನೋಡಿದ್ರೆ ರಂಗನಾಥ ಅಂತ ಹೇಳಲಿಲ್ಲ, ಲಿಂಗೂ ಅಲ್ಲ. ಆಯ್ತಪ್ಪ ನೀನೇ ರಂಗನಾಥ ಆದರೆ ಇಲ್ಲೇ ಇರ್ತೀನಿ, ನನಗೆ ಊಟ ಕೊಡಪ್ಪ ಇದು ಕೇಳ್ಕೊಂಡು ಹೋಗಿ ನೋಡಿದ್ರೆ ಅನ್ನ ರೆಡಿ ಇರ್ತದೆ. ನಾವು ತಗೊಂಬಂದ್ಬಿಟ್ಟು ನೋಡಿ ಈ ಗಡ್ಡೆ ಪಕ್ಕದಲ್ಲೇ ಊರು ಕಾಣ್ತಾ ಇದ್ದೀವಿ, ಕಿಂಡ್ರಳ್ಳಿ. ಆ ಊರು ಸೇರ್ಕೊಂಡು ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೂ ಎಲ್ಲ ಲಿಂಗ. ಏನು ಸ್ವಾಮಿ ಇಲ್ಲಿಂದ ಬಂದ್ರಿ, ಇಲ್ಲೇ ಉಳ್ಕೊಂಡ್ರೆ ಏನು ಕಾರಣ? ಬೆಟ್ಟದ ಮೇಲೆ ರಂಗನಾಥ ಉದ್ಭವ ದೇವ್ರ ಉದ್ಭವ ಇದೆ ನೋಡ್ಬೇಕು. 10 ಜನ ಎಲ್ಲ ಬಂದು ಆ ಕಡೆ ಬರ್ಲಿಕ್ಕೆ ಅವಕಾಶ ಆಗಿಲ್ಲ. ಬಂಡೆ ಬಂದು ಕೆಳಗಡೆ ನಮ್ಮ ತಾತ ಮಲ್ಕೊಂಡು ಬರೋರು ಅಷ್ಟು ಇರ್ತದೆ. ಈ ಭಾಗದಲ್ಲಿ ಹೋಗಿ ನೋಡ್ಬೇಕು. ಸ್ವಾಮಿ ಲಿಂಗ ನಮ್ಮ ದೇವರು. ಅಪ್ಪ ನಾನು ಆ ನಾಡಿಂದ ಈ ನಾಡು ಪೂಜೆ ಮಾಡಬೇಕು. ಇಲ್ಲಪ್ಪ ಅವರೇ ಹೇಳಿದ್ರು, ನೋಡೋದು ನಮ್ಮಲ್ಲಿ ನಿಮ್ಮಲ್ಲಿ ಜಗಳ ಬೇಡ, ಅವನೇ ತೀರ್ಮಾನ ಮಾಡಿ. ಹೇಗೆ ನಾನು ಹೇಳ್ತೀನಿ ಗೊತ್ತಾಯ್ತಾ? ನಮ್ಮಲ್ಲಿ ಅವನೇ ಏನು ನೀವು ಲಿಂಗ ಅಂತ ಆಗಿರಿ, ನಾನು ವಿಷ್ಣು ಅಂತ ಹೇಳ್ತೀನಿ. ಲಿಂಗಕ್ಕೆ ಯಾರು ಬರಬೇಕು? ಲಿಂಗಕ್ಕೆ ಯಾರು? ನಂದಿ ಬರಬೇಕು.
ವಿಷ್ಣು ಭಕ್ತ ಆಂಜನೇಯ ಎರಡರ ತೀರ್ಮಾನ ಆಗಬೇಕು ಅಂತೇಳಿ ಕಂಪ್ಲೀಟಾಗಿ ಗೋಡೆ ಹಾಕ್ಬಿಟ್ಟು ಹೊರಟೋದ್ರು. 40 ರಾತ್ರಿ ಒಂದು ಮಂಡಲದಲ್ಲಿ ಒಂದು ಸಿಡ್ಲು ಯಾರು ಹೊಡಿತಾ ಸಿಡ್ಲಾಗ್ಬಿಟ್ಟೋಗಿ ಈ ದೇವರು ಉದ್ಭವ ಆಗ್ತದೆ. ಅದಕ್ಕೆ ಕಬ್ಜ ಅಲಂಕಾರ ಮಾಡಿ ಎಲ್ಲ ಉದ್ಭವ ಮೂರ್ತಿ. ಆವಾಗ ಆಯಿತು ಮಾಡ್ಕೊಂಡಿತ್ತು ವಂಶದ ಪಾರಂಪರ್ಯ ಮಾಡ್ಕೊಂಡು ಈಗ 10 ಜನ ಪೂಜೆ ಮಾಡ್ತಾರೆ. ಎಲ್ಲ ಉದ್ಧಾರ ತಗೊಳ್ತೀವಿ. ಅಂದರೆ ಒಂದೇ ಮನೆಯವರ ಪೂಜೆ ಮಾಡ್ತಿರೋದು? ನಮ್ಮ ವಂಶಿಕರು ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಮಕ್ಕಳೇ ಇಲ್ಲಿ ಇರೋದು. ಇಲ್ಲಿಗೆಲ್ಲ ನಾನೇ ದೊಡ್ಡದು. ಇವರೆಲ್ಲ ನಮ್ಮ ಅಣ್ಣ ಮಕ್ಕಳು ತಮ್ಮನ ಮಕ್ಕಳೇ ಇಲ್ಲಿ ಇರೋದು. ಜಾಸ್ತಿನೇ ಬರ್ತಾರೆ ಭಕ್ತರು? ಅಯ್ಯೋ ಡೈಲಿ ಇವತ್ತಿಲ್ಲ ಅನ್ನೋಗಿಲ್ಲಪ್ಪ. ಮದುವೆಗಳು, ಉಪನಯನಗಳು, ಆಮೇಲೆ ಚೂಡಾಕರ್ಮ ಎಲ್ಲ ಪ್ರತಿಯೊಂದು ನಡೀತದೆ. ಎಷ್ಟನೇ ವರ್ಷ ಹಿಂದಿನ ದೇವಸ್ಥಾನ ಇದು? 600 ವರ್ಷದಿಂದ ಹಿಂದೆ ಅಂತ ಹೇಳ್ತಾ ಇದ್ರು. 600 ವರ್ಷದ ಹಿಂದೆಗಳಿದ್ದು ಇವತ್ತಿಂದ 600 ವರ್ಷ ಇಲ್ಲಿ ಆಂಜನೇಯ ಉದ್ಭವ ಕವಚಾಪ ಮಾಡಿಕೊಂಡಿದ್ದಾರೆ. ಅದಕ್ಕೆ ಶನಿವಾರ ಅಲಂಕಾರ ಮಾಡಿದ್ದೀವಿ. ಭವತಿ ತಥಾಗಿ ಭವತಿ ನಂದಿ ಬರಬೇಕು. ಈಶ್ವರ ಅನ್ನಲ್ಲ, ವಿಷ್ಣುಗೆ ಭಕ್ತ ಆಂಜನೇಯ. ಲಿಂಗವೇ ಆದರೆ ನಂದಿ ಬರಬಲ್ಲಿ, ವಿಷ್ಣು ಆದರೆ ವಿಷ್ಣು ಭಕ್ತ ಆಂಜನೇಯ ಬರಲಿ ಅಂತ ಆಂಜನೇಯ ಬಂದರು. ಇಲ್ಲಿಗೆ ಇವತ್ತಿನ ಆಕ್ಟಿವಿಟಿ ವ್ಲಾಗ್ ಮುಗಿತಾ.